श्रीगुरुभ्यो नमः। आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. ಮುಂದಿನ ಭೋಜನ ರಸವಿಭಾಗ ಸಂಧಿಯ ಪದ್ಯ. ಆರು ರಸಸತ್ವಾದಿ ಭೇದದಲಾರು ಮೂರಾಗಿಹವು ಸಾರಾಸಾರ ನೀತಾ ಪ್ರಚುರ ಖಂಡ ಚಿತ್ಪ್ರಚುರ ಈರಧಿಕ 70,000 ಮಾರಮಣನ ರಸಾಖ್ಯ ರೂಪ ಶರೀರದಲ್ಲಿ ಭೋಜ್ಯ ಸುಪದಾರ್ಥದಿ ತಿಳಿದು ಭುಂಜಿಪುದು. ಆರು ರಸ ಸತ್ವಾದಿ ಭೇದದಲ್ಲಿ ಆರು ಮೂರಾಗಿಹವು ಸಾರ ಅಸಾರ ನೀತ ಅಪ್ರಚುರ. ನೀತಾಪ್ರಚುರ ಅಂತ ಇದೆ, ಅದನ್ನ ಬಿಡಿಸ್ಬೇಕು. ನೀತ ಅಪ್ರಚುರ ಖಂಡ ಅಖಂಡ ಚಿತ್ಪ್ರಚುರ. ಈರಧಿಕ 70,000 ಮಾರಮಣನ ರಸಾಖ್ಯ ರೂಪ ಶರೀರದಲ್ಲಿ ಭೋಜ್ಯ ಸುಪದಾರ್ಥದಿ ತಿಳಿದು ಭುಂಜಿಪುದು. ರಸವಿಭಾಗವನ್ನ ತಿಳಿದುಕೊಂಡು ಭೋಜನವನ್ನ ಮಾಡಬೇಕು ಅಂತ ದಾಸರಾಯರು ನಮಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಎಷ್ಟು ರಸ? 6 ರಸ ಪ್ರಸಿದ್ಧವಾಗಿರ್ತಕ್ಕಂತಹ ರಸಗಳು. ಯಾವುದದು? ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗುರು. ಇದನ್ನ ಕನ್ನಡದಲ್ಲಿ ಹೇಳಿದೆ. ಸಂಸ್ಕೃತದಲ್ಲಿ ಲವಣ, ಆಮ್ಲ, ತಿಕ್ತ, ಮಧುರ, ಕಷಾಯ, ಕಟು, ಹೀಗೆ ಈ ರಸಗಳನ್ನ ವಿಭಾಗ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಈ ತರ ಹೇಳ್ತಾರೆ. ಕನ್ನಡದಲ್ಲಿ ನಾ ಹೇಳಿದಾಗೆ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು, ಒಟ್ಟು 6 ರಸಗಳು. 6 ರಸ ಏನಿದೆ ಇದು ಸತ್ವಾದಿ ಭೇದದಿ. ಒಂದು ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ ಅಂತ 3 ಗುಣತ್ರಯಗಳ ಭೇದದಿಂದ 3 ಗುಣತ್ರಯಗಳ ಭೇದದಿಂದ ಏನಾಗತ್ತೆ? 6 ಮೂರಾಗಿಹವು. 6 ರಸ ಏನಿದೆ ಅದು 6 ಮೂರಾಗಿಹವು. 6 × 3 ಎಷ್ಟು? 18 ಆಯ್ತು. 18 ಪ್ರಕಾರಗಳಾಗಿಬಿಡುತ್ತೆ. ಅಂದ್ರೆ ಒಂದು ಉಪ್ಪನ್ನ ತೆಗೆದುಕೊಂಡ್ರೆ ಸಾತ್ವಿಕವಾದ ಉಪ್ಪು, ರಜೋಗುಣದಿಂದ ಕೂಡಿರ್ತಕ್ಕಂತಹ ಉಪ್ಪು, ತಮೋಗುಣದಿಂದ ಕೂಡಿರ್ತಕ್ಕಂತಹ ಉಪ್ಪು ಅಂತ ಹೀಗೆ ಒಂದೊಂದು ರಸಕ್ಕೂ ಕೂಡ 3 ಹಚ್ತಾ ಹೋಗ್ಬೇಕು. 3 ಗುಣಗಳನ್ನ ಹಚ್ತಾ ಹೋಗ್ಬೇಕು. ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣಗಳನ್ನ ಇಟ್ಕೊಂಡಾಗ 6 × 3 ಎಷ್ಟಾಯ್ತು? 18 ಆಯ್ತು. 6 ಮೂರಾಗಿಹವು ಅಂತ ಅದನ್ನ ತಿಳಿಸ್ತಾರೆ. ಮತ್ತೆ ಇನ್ನೂ ಒಂದು ವಿಭಾಗವನ್ನ ಕೊಡ್ತಾರೆ. ಇದರಲ್ಲಿ ಸಾರ ಅಸಾರ ನೀತ ಅಪ್ರಚುರ ಖಂಡ ಅಖಂಡ ಚಿತ್ಪ್ರಚುರ ಅಂತ ತಿಳಿಸ್ತಾರೆ. ಇನ್ನೊಂದು ವಿಭಾಗ ಅಂತಂದ್ರೆ ಅದು ಸಾರರಸ. ಸಾರರಸ ಯಾವುದು ಅಂತಂದ್ರೆ ಯಾವುದು ಸತ್ವಗುಣವನ್ನ ಆಶ್ರಯ ಮಾಡಿರುತ್ತೋ ಅದು ಸಾರರಸ ಆಗತ್ತೆ. ಅದು ಸತ್ವಗುಣ ಪ್ಲಸ್ ಅರ್ಧ ರಜೋಗುಣದ ಅಂಶವನ್ನ ಹೊಂದಿರುತ್ತೆ. ಇವಾಗ ಕ್ಷೀರಾದಿ ಪದಾರ್ಥಗಳು, ಹಾಲು, ಮೊಸರು ಇತ್ಯಾದಿಗಳೆಲ್ಲವೂ ಕೂಡ ಅದೆಲ್ಲ ಸಾರರಸ ಅಂತ ಕರೆಸ್ಕೊಳ್ಳುತ್ತೆ. ಇದರಲ್ಲಿ ಸತ್ವಗುಣವೂ ಉಂಟು ಪ್ಲಸ್ ಅರ್ಧ ರಜೋಗುಣದ ಭಾಗ, ಅರ್ಧ ಅಂಶ ಅದರಲ್ಲಿರುತ್ತೆ. ಇನ್ನು ಅಸಾರ ಅಂತಂದ್ರೆ
ಸಂಪೂರ್ಣವಾಗಿ ತಮೋಗುಣ, ಮತ್ತೆ ಇನ್ನರ್ಧ ರಜೋಗುಣ ಉಳಿದಿದೆಯಲ್ಲ ಅದನ್ನ ಇಟ್ಕೊಳ್ಬೇಕು. ಅರ್ಧ ರಜೋಗುಣ ಪ್ಲಸ್ ತಮೋಗುಣವನ್ನ ಹೊಂದಿರತಕ್ಕಂತಹ ರಸ ಯಾವುದಿದೆ ಅದು ಅಸಾರ. ಇದು ಮುಖ್ಯವಾಗಿ ತಮೋಗುಣ ಮತ್ತೆ ರಜೋಗುಣವನ್ನೇ ಆಶ್ರಯ ಮಾಡಿಕೊಂಡಿರುತ್ತೆ. ಇದು ಅಸಾರ. ಈಗ ತೃಣ, ಹುಲ್ಲು ಇತ್ಯಾದಿಗಳೆಲ್ಲವನ್ನು ಕೂಡ ಅಸಾರ ಪದಾರ್ಥಗಳು, ಅದರಲ್ಲಿ ಏನು ಸಾರ ಇಲ್ಲ ಅಂತ ನಾವು ಕರಿತೇವೆ. ಅದೆಲ್ಲವೂ ಅಸಾರ. ಸಂಸಾರವನ್ನೇ ಅಸಾರ ರಸಕ್ಕೆ ಹೋಲಿಸಿದ್ದಾರೆ. ಅಸಾರೆ ಖಲು ಸಂಸಾರೇ, ಅಸಾರವಾಗಿರ್ತಕ್ಕಂತಹ ಸಂಸಾರದಲ್ಲಿ. ಯಾಕೆ ಅಂತಂದ್ರೆ ಎಲ್ಲವೂ ತಮೋಗುಣ ರಜೋಗುಣದ ಕಾರ್ಯಗಳೇ ಜಾಸ್ತಿ ನಡೀತಾ ಇರುತ್ತಲ್ವ ಸಂಸಾರದಲ್ಲಿ. ಅದಕ್ಕೆ ಸಂಸಾರವನ್ನು ಅಸಾರಕ್ಕೆ ಹೋಲಿಸಿದ್ದಾರೆ, ಅಸಾರ ಅಂತ ಕರೆದಿದ್ದಾರೆ. ಅಸಾರೇ ಖಲು ಸಂಸಾರೇ ಸಾರಮೇಕಂ ನಿರೂಪಿತಂ. ಸಾರ ಅಂತಂದ್ರೆ ಯಾರು ನಿಜವಾಗಲೂ ಇಡೀ ಸಂಸಾರದಲ್ಲಿ ಸಾರನಾಗಿರ್ತಕ್ಕಂಥವನು ಪರಮಾತ್ಮ ಅಂತ ಅಲ್ಲಿ ಹೇಳ್ತಾರೆ. ಇರ್ಲಿ, ಸಾರ ಸಾರ ರಸ, ಅಸಾರ ರಸ ಅಂತ ಹೀಗೆ ವಿಭಾಗವನ್ನ ಮಾಡ್ಕೋಬೇಕು. ಇನ್ನೊಂದು ನೀತರಸ. ಅದ್ಯಾವುದು ನೀತರಸ ಅಂತಂದ್ರೆ ಎಲ್ಲಾ ಪದಾರ್ಥಗಳಲ್ಲೂ ಇರ್ತಕ್ಕಂತಹ ರಸ. ಅದು ನಿಯತವಾಗಿ ಇರ್ತಕ್ಕಂತಹ ರಸ ಯಾವುದು ಅಂದ್ರೆ ಅದು ನೀತರಸ ಅಂತ ಅದನ್ನ ತಿಳಿಸ್ತಾರೆ. ನೀತ. ಇನ್ನು ಅಪ್ರಚುರ. ಅಪ್ರಚುರ ಅಂತಂದ್ರೆ ಅಸ್ಪಷ್ಟವಾಗಿ ಇರತಕ್ಕಂತಹ ರಸವನ್ನ ಅಪ್ರಚುರ ಅಂತ ಕರೀತಾರೆ. ಉದಾಹರಣೆಗೆ ನೋಡಿ, ಎಲ್ಲಾ ರಸಗಳಲ್ಲೂ ಎಲ್ಲವೂ ಅಡಕ. ಇವಾಗ ಆಮ್ಲ ರಸ ಅಂತ ತಗೊಡ್ಕೊಂಡ್ರೆ ಹುಣಸೆ ಹಣ್ಣು ಅಂತ ಇಟ್ಕೋಬೇಡ. ಹುಣಸೆ ಹಣ್ಣಿನಲ್ಲಿ ಪ್ರಧಾನವಾಗಿ ನೀತರಸ ಯಾವುದು ಅಂತಂದ್ರೆ ಅದು ಆಮ್ಲ, ಹುಳಿ. ಇನ್ನು ಬೇರೆ ಎಲ್ಲಾ ರಸಗಳು ಕೂಡ ಅಸ್ಪಷ್ಟವಾಗಿರೋದ್ರಿಂದ ಬೇರೆ ಎಲ್ಲಾ ರಸಗಳು ಸಿಹಿ, ಕಹಿ, ಒಗರು ಇದೆಲ್ಲವೂ ಕೂಡ ಅಪ್ರಚುರ ಅಂತ ಕರೆಸ್ಕೊಳ್ಳುತ್ತೆ. ನೀತ ಅಪ್ರಚುರ. ಪ್ರಚುರವಾದದ್ದು ಅಪ್ರಚುರವಾದದ್ದು. ನೀತ ಅಂತಂದ್ರೆ ಪ್ರಚುರವಾಗಿರ್ತಕ್ಕಂತಹ ರಸ, ಸಾಧಾರಣವಾಗಿ ಸಮಗ್ರವಾಗಿ ಎಲ್ಲಾ ರಸಗಳಲ್ಲೂ ಇರ್ತಕ್ಕಂತಹ ರಸ, ಪ್ರಧಾನವಾದ ರಸ. ಇನ್ನು ಅಪ್ರಚುರ ಅಂತಂದ್ರೆ ಯಾವುದು ವ್ಯಕ್ತವಾಗೋದಿಲ್ಲ. ಇದರಷ್ಟು ವ್ಯಕ್ತವಾಗುವಷ್ಟು ಅದು ವ್ಯಕ್ತ ಆಗೋದಿಲ್ಲ. ಇವತ್ತಿನ ಕೆಮಿಸ್ಟ್ರಿನಲ್ಲೂ ನೀವು ಇದೇ ತರ ಇದನ್ನ ತೆಗೆದುಕೊಳ್ಳಕ್ ಬರುತ್ತೆ. ಯಾವುದೇ ಒಂದು ಪದಾರ್ಥವನ್ನ ತೆಗೆದುಕೊಳ್ಳಿ, ಯಾವುದೋ ಒಂದು ಸ್ಟೀಲ್ ಇರಬಹುದು, ಕ್ಯಾಸ್ಟ್ ಐರನ್ ಇರಬಹುದು, ಅದರಲ್ಲಿ ಪ್ರಧಾನವಾಗಿರ್ತಕ್ಕಂಥ ಒಂದು ಎಲಿಮೆಂಟ್ ಅಂತ ಇದ್ದೇ ಇರುತ್ತೆ. ಉದಾಹರಣೆಗೆ ಐರನ್ ಅಂತ ಒಂದು ಎಲಿಮೆಂಟ್. ಬೇರೆ ಎಲ್ಲಾ ಎಲಿಮೆಂಟು ಕೂಡ ಅಪ್ರಚುರವಾಗಿರುತ್ತೆ, ಅಸ್ಪಷ್ಟವಾಗಿರುತ್ತೆ. ಹೇಗೋ ಹಾಗೆ ನೀತ ಅಪ್ರಚುರ, ಖಂಡ ಅಖಂಡ ಅಂತ ಇನ್ನೊಂದು ವಿಭಾಗವನ್ನು ಮಾಡ್ತಾರೆ. ಖಂಡ ರಸ. ಖಂಡ ರಸ ಅಂತಂದ್ರೆ ಬೇರೆ ಬೇರೆ ಭಿನ್ನ ಭಿನ್ನವಾಗಿರ್ತಕ್ಕಂತಹ ರಸ. ಇವಾಗ ಇಡೀ ಸಮಗ್ರ ಅನ್ನದ ರಾಶಿಯನ್ನ ತೆಗೆದುಕೊಂಡ್ರೆ ಅದರಲ್ಲಿ ಒಂದೊಂದು ಅಗಳು ಕೂಡ ಇದೆ. ಆ ಅಗಳಲ್ಲಿರ್ತಕ್ಕಂತಹದ್ದು ಖಂಡರಸ. ಖಂಡರಸ. ಇನ್ನು ಸಮಗ್ರವಾಗಿ ಅನ್ನವನ್ನೇ ತೆಗೆದುಕೊಂಡ್ಬಿಟ್ಟಾಗ ಅಲ್ಲಿರ್ತಕ್ಕಂತಹ ರಸ ಯಾವುದು? ಅದು ಅಖಂಡ ರಸ. ಖಂಡ ಅಖಂಡ. ಹೀಗೆ ಪರಮಾತ್ಮ ಚಿತ್ಪ್ರಚುರ ಅಂತ ಕರೆಸ್ಕೊಳ್ತಾನೆ. ಪರಮಾತ್ಮನ ರೂಪ ಎಂಥದ್ದು ಅಂತಂದ್ರೆ ಅದು ಚಿತ್ಪ್ರಚುರವಾದ ರೂಪ, ಜ್ಞಾನಾನಂದಾತ್ಮಕವಾಗಿರತಕ್ಕಂತಹ ರೂಪ. ಜ್ಞಾನಾತ್ಮಕವಾಗಿರತಕ್ಕಂತಹ ರೂಪ ಅದು ಚಿತ್ಪ್ರಚುರವಾದಂತಹ ರೂಪ. ಈ ಎಲ್ಲಾ ರಸಗಳಲ್ಲೂ ಕೂಡ ಪರಮಾತ್ಮ ಆಯಾ ರಸದಿಂದ ರಸನಾಮಕನಾಗಿದ್ದು ತಾನು ಜ್ಞಾನಾನಂದ ಸ್ವರೂಪನಾಗಿರ್ತಾನೆ ಅನ್ನೋದನ್ನ ನಾವು ಚಿಂತನೆಯನ್ನ ಮಾಡಬೇಕು. ಯಾವುದೇ ರಸಗಳು, ಇದೆಲ್ಲವೂ ಕೂಡ ಜಡವಾದ ರಸಗಳನ್ನ ಹೇಳ್ತಾ ಇದ್ದೀವಿ. ದಾಸರಾಯರು ಕೇವಲ ಜಡವಾದ ರಸಗಳನ್ನ ಲಿಸ್ಟ್ ಮಾಡಲಿಕ್ಕೆ ಹೊರಡ್ಲಿಲ್ಲ. ಆ ರಸಗಳಲ್ಲಿರ್ತಕ್ಕಂತಹ ಚಿತ್ ಪ್ರಚುರ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ರಸ ಯಾವುದು ಅಂತಂದ್ರೆ ಅದು ಪರಮಾತ್ಮ.
ಅಂತಹ ಚಿತ್ ಪ್ರಚುರನಾದಂತಹ ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ ಅವನು ಈ ರಸಗಳಲ್ಲಿ ರಸನಾಮಕನಾಗಿ ತಾನು ತನ್ನ ರೂಪಗಳನ್ನ ಇಟ್ಟಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ರೂಪಗಳನ್ನು ಇಡ್ತಾನೆ ಅಂತಂದ್ರೆ ಅದಕ್ಕೆ ಹೇಳಿದ್ರು ಈರಧಿಕ 70,000 72,000 ರೂಪಗಳನ್ನ ಇಟ್ಟಿದ್ದಾನೆ. ಅದು ಹೇಗಾಗತ್ತೆ 72,000 ಅಂತಂದ್ರೆ ಹಿಂದೆ ಒಂದು ಕೊಟ್ಟಿದೀವಿ ನಾವು 36,000 ನಾಡಿಗಳು, 36,000 ಪುರುಷ ನಾಡಿಗಳು, 36,000 ಸ್ತ್ರೀ ನಾಡಿಗಳು ಎರಡೂ ಸೇರಿ 72,000 ನಾಡಿಗಳಲ್ಲಿರ್ತಕ್ಕಂತಹ ಭಗವದ್ ರೂಪಗಳನ್ನ ಹೇಳಿದ್ವಿ. ಇನ್ನೊಂದು ರೀತಿಯಲ್ಲೂ 72,000ವನ್ನ ಕೂಡಿಸ್ಲಿಕ್ಕೆ ಬರುತ್ತೆ. ಹೇಗೆ ಅಂತಂದ್ರೆ ನೋಡಿ, ಇವಾಗ ರಸ ಅನ್ನೋದನ್ನ ಸ್ಪ್ಲಿಟ್ ಮಾಡ್ಕೊಂಬ. ರಾ ಅನ್ನೋದು ಎಷ್ಟನೇ ಅಕ್ಷರ? ಯಾ ರಾ. ಅದು ವರ್ಗೀಯ ವ್ಯಂಜನಾಕ್ಷರ, ಅವರ್ಗೀಯ ವ್ಯಂಜನಾಕ್ಷರ ಅಂತ ಎರಡು ತರ ಇದೆ. ವರ್ಗೀಯ ವ್ಯಂಜನಾಕ್ಷರ ಕ ಇಂದ ಆರಂಭ ಮಾಡಿಕೊಂಡು ಪ ಪ ಪ ಪ ಮ ತನಕ ಬಂದ್ಬಿಡತ್ತೆ. ಇನ್ನು ಅವರ್ಗೀಯ ವ್ಯಂಜನಾಕ್ಷರಗಳು ಯಾ ಇಂದ ಶುರುವಾಗುತ್ತೆ. ಅದರಲ್ಲಿ ತೆಗೆದುಕೊಂಡ್ರೆ ಅದು ಎರಡನೇ ಅಕ್ಷರ, ಅದು ರಾ. ಯಾ ರಾ. ಯಾ ಅನ್ನೋದು ಮೊದಲನೇದು, ರಾ ಅನ್ನೋದು ಎರಡನೇದು. ನಮಗ್ ಬೇಕಾಗಿರೋದು ರ ಅಂದ್ರೆ ಎರಡನೇದು, ಎರಡು ಅಂತ ಬರ್ಕೋಣ. ಇನ್ನು ಸ ಯ ಯ ರ ಲ ವ ಶ ಶ ಸ ಸ ಅಂದ್ರೆ 7 ಆಯ್ತು. ಎಷ್ಟಾಯ್ತು? 27 ಆಯ್ತು. ಸಂಸ್ಕೃತದಲ್ಲಿ ಒಂದು ನಿಯಮವನ್ನ ಹೇಳ್ತಾರೆ ಸಂಖ್ಯಾಶಾಸ್ತ್ರದಲ್ಲಿ. ಏನಂತೆ ಅಂದ್ರೆ ಅಂಕಾರ ವಾಮತೋಗತಿ ಅಂತ. ನೀವು ಯಾವುದೇ ನಂಬರ್ಸ್ ಓದಬೇಕಾದ್ರೂ ಕೂಡ ಲೆಫ್ಟ್ ಇಂದ ರೈಟ್ ಓದೋದಲ್ಲ, ರೈಟ್ ಇಂದ ಲೆಫ್ಟ್ ಓದಬೇಕು. ಅಂಕಾನಾಂ ವಾಮತೋಗತಿ ಅಂತ ನೀವು ರೈಟ್ ಸೈಡ್ ಇಂದ ಲೆಫ್ಟ್ ಬರಬೇಕು. ವಾಮತಃ ಗತಿ, ಲೆಫ್ಟ್ ಟುವರ್ಡ್ಸ್ ಲೆಫ್ಟ್. ನೀವು ಹೇಗೆ ಟ್ರಾಫಿಕ್ ಅಲ್ಲಿ ಟುವರ್ಡ್ಸ್ ಲೆಫ್ಟ್ ಫಾಲೋ ಮಾಡ್ತೀರೋ ಹಾಗೆ ಲೆಫ್ಟ್ ಅಲ್ಲಿ ಇರಬೇಕು. ಲೆಫ್ಟ್ ಇಂದ ಲೆಫ್ಟ್ ಬರಬೇಕು ನೀವು ಓದೋದು. ಹಾಗೆ ಇಟ್ಕೊಂಡಾಗ 27 ಅಂದ್ರೆ ಅದನ್ನು ಉಲ್ಟಾ ಮಾಡಿ 72 ಆಯ್ತು. 72 ಇಂಟು ವಿಶ್ವಾದಿ ರೂಪಗಳೆಷ್ಟಿದೆ? 1,000 ವಿಶ್ವಾದಿ ರೂಪಗಳಿದೆ. ವಿಷ್ಣು ಸಹಸ್ರನಾಮ ಅದು 1000 ಇದೆ, ಗೊತ್ತೇ ಗೊತ್ತು. ಈ 72 ಇಂಟು 1000 ಮಲ್ಟಿಪ್ಲೈ ಮಾಡಿದ್ರೆ 72,000 ಆಯ್ತು. ಹೀಗೆ ಇದು ಒಂದು ಡಿವಿಷನ್. ಇದೊಂದು ರೀತಿಯಲ್ಲಿ ಆ ರಸ ಅನ್ನುವಂತಹ ಶಬ್ದದಲ್ಲೇ ನಮಗೆ 72 ಅನ್ನುವಂತಹ ಸಂಖ್ಯೆ ಬಂದ್ಬಿಡುತ್ತೆ. ಈರಧಿಕ 70,000 ಮಾರಮಣನ ರಸಾಖ್ಯ ರೂಪ. ರಸವೆಂದಿರುವಂತ ರಸ ಅನ್ನುವಂತಹ ರೂಪವೇ 72,000 ಇದೆ ಅಂತ. ಇದು ಒಂದು ಕ್ಲಾಸಿಫಿಕೇಶನ್. ಆದ್ರೆ ಇನ್ನೊಂದು ಕ್ಲಾಸಿಫಿಕೇಶನ್ ಮುಂದೆ ಹೇಳ್ತಾರೆ. ಸುರುಚಿ, ರುಚಿರ, ಸುಗಂಧ, ಶುಚಿ ಅಂತ 4 ಪ್ರಕಾರಗಳನ್ನ ಮಾಡ್ತಾರೆ. ಇವಾಗ ಎಷ್ಟು ಹೇಳ್ಕೊಂಡು ಬಂದ್ರಿ ಇಲ್ಲಿ ತನಕ? 6 ಮೂರಾಗಿಹವು ಅಂತಂತಂದ್ರೆ ಅದೆಷ್ಟು ಹೇಳಿದ್ರು? 18 ಹೇಳಿದ್ರು. 18ನ್ನ ಪುನಃ 4 ವಿಭಾಗಗಳನ್ನಾಗಿ ಮಾಡಬೇಕು. ಸುರುಚಿ, ರುಚಿರ, ಸುಗಂಧ, ಶುಚಿ ಅಂತ 4 ವಿಭಾಗಗಳನ್ನ ಮಾಡಿದ್ರೆ 18 ಇಂಟು 4 ಎಷ್ಟಾಯ್ತು? ತಿರ್ಗಾ 72 ಆಯ್ತು. 72 ಇಂಟು 1000 ವಿಶ್ವಾದಿ ರೂಪಗಳನ್ನ ಸ್ವೀಕಾರ ಮಾಡಿಬಿಟ್ರೆ 72,000 ರೂಪಗಳಾಯ್ತು. ಹೀಗೆ ಪರಮಾತ್ಮನ ರಸ ಎಂಬಂತಹ ರೂಪಗಳೇ 72,000 ರೂಪಗಳು. 72,000 ನಾಡಿಗಳಲ್ಲಿ, ತದಭಿಮಾನಿ ದೇವತೆಗಳಲ್ಲಿ, ತದಂತರ್ಯಾಮಿ ವಾಯುದೇವರ ರೂಪಗಳಲ್ಲಿ, ತದಂತರ್ಯಾಮಿ ಲಕ್ಷ್ಮೀದೇವಿಯ ರೂಪಗಳಲ್ಲಿ, ತದಂತರ್ಯಾಮಿಯಾಗಿ ಭೂವರಾಹ ನಾಮಕನಾಗಿ ಅಲ್ಲಿಗೆ ಬರಬೇಕು. ಕ್ರೋಢ 72,000 ಅಂತ ಹೇಳಿದ್ವಲ್ಲ ಮೊದಲನೇದಾಗಿ. ಕ್ರೋಢ ರೂಪಿಯಾಗಿ, ವರಾಹ ರೂಪಿಯಾಗಿ 72,000 ರೂಪಗಳಿಂದ ಪರಮಾತ್ಮ ಇದ್ದಾನೆ ಅನ್ನೋದನ್ನ ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಈರಧಿಕ 70,000 ಮಾರಮಣನ ರಸಾಖ್ಯ ರೂಪ ಶರೀರದಲ್ಲಿ ಭೋಜ್ಯ ಸುಪದಾರ್ಥದಿ. ನಾವು ಭುಂಜಿಸುವಂತಹ ಪದಾರ್ಥ ಏನಿದೆ, ಒಳ್ಳೆ ಸುಷ್ಟು ಪದಾರ್ಥ, ಪರಮಾತ್ಮನಿಗೆ ವಿಶೇಷ ಪ್ರೀತಿಕರವಾಗಿರ್ತಕ್ಕಂತಹ ಪದಾರ್ಥಗಳು, ಸಮೀಚೀನವಾದಂತಹ ಪದಾರ್ಥ ಯಾವುದು? ನಿಷಿದ್ಧವಾದ ಪದಾರ್ಥಗಳಲ್ಲ, ಅನಿಷಿದ್ಧವಾದಂತಹ ಪದಾರ್ಥಗಳು. ಪರಮಾತ್ಮನಿಗೆ, ಪರಮಾತ್ಮನ ಪ್ರೀತಿಗೆ ಕಾರಣವಾಗಿರ್ತಕ್ಕಂತಹ ಪದಾರ್ಥಗಳೇನಿದೆ ಆ ಪದಾರ್ಥಗಳಲ್ಲಿ ತಿಳಿದು ಮುಂಜಿಪುದು.
ಈ ಅನುಸಂಧಾನ ಕ್ರಮದಿಂದ ತಿಳಿದು ಅಂತಂದ್ರೆ ಈ ಯಾವ ಅನುಸಂಧಾನ ಮಾರ್ಗವನ್ನ ನಾವು ಹೇಳಿದ್ದೇವೆ ಅದನ್ನ ತಿಳಿದುಕೊಂಡು ಭುಂಜಿಪುದು, ನೀವು ಸ್ವೀಕಾರ ಮಾಡಿ ಅಂತ ಅದನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಇದನ್ನು ಎಲ್ಲಿಂದ ತೆಗೆದುಕೊಂಡ್ರು ಅಂತಂದ್ರೆ ಇದಕ್ಕೆ ಮೂಲ ವಿಜಯರಾಯರ ಸುಳಾದಿ ಇದೆ. ಆದ್ರಿಂದನೇ ಜಗನ್ನಾಥದಾಸರು ಸ್ವೀಕಾರ ಮಾಡಿದ್ದಾರೆ. ವಾರಿಲಿ ಮಧುರವೇ ಪ್ರಾಮುಖ್ಯವೆನಿಪುದು ಸಾರುವೆ ಮಧುರಾದಿಗತ ಸಾರಾಸಾರ ನೀತಾನೀತ ಖಂಡ ಖಂಡ ಮೂರೆರಡು ರಸಗಳು ಇಪ್ಪದಯ್ಯ ಧೀರರು ತಿಳಿಯುವುದು ಸತ್ವಾದಿ ಭೇದದಿಂದ ಮೂರಾರು ರಸವೆನಿಸಿರಾಜಿಪದು ವಾರಿ ಜನಯನ ಸಿರಿವಿಜಯ ವಿಠಲ ತಾನೆ ಸಾರಭೂತವಾದ ಚಿತ್ರಚುರ ಸ್ವೀಕರಿಪ. ಇಲ್ಲಿ ಒಂದು ಪ್ರಮೇಯವನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಇದನ್ನೇ ಹೇಳಿದ್ರು, ಸಾರ ಸಾರ ನೀತ ನೀತ ಖಂಡ ಖಂಡ ಅದನ್ನೇ ತೆಗೆದುಕೊಂಡು ಹೇಳಿದ್ರು. ಕೊನೆಯಲ್ಲಿ ಸಾರಭೂತನಾದ ಚಿತ್ರಚುರ ಸ್ವೀಕರಿಪ, ಇದನ್ನ ಗಮನಿಸಬೇಕು ನಾವು. ಇಲ್ಲಿ ಇರ್ತಕ್ಕಂತಹ ಎರಡು ರಸಗಳಿದೆ. ಈ ಎಲ್ಲಾ ರಸಗಳನ್ನ ನಾವೇನೇನ್ ಹೇಳ್ತಾ ಇದ್ದೇವೆ ಎಲ್ಲವೂ ಪ್ರಾಕೃತವಾದಂತಹ ರಸಗಳು. ಈ ಪ್ರಾಕೃತವಾದಂತಹ ರಸದ ಒಳಗಡೆ ಅಪ್ರಾಕೃತವಾಗಿರ್ತಕ್ಕಂತಹ ರಸ ಇದೆ. ಅಲ್ಲ, ಅಪ್ರಾಕೃತವಾದ ರಸ ಯಾವುದದು? ಯಾವುದು ಅಂತಂದ್ರೆ ಅದಕ್ಕೆ ಅಂದ್ರು ಚಿತ್ರಚುರ ಅಂತಂದ್ರು. ಇದೇ ಅಪ್ರಾಕೃತವಾಗಿರ್ತಕ್ಕಂತಹ ರಸ. ಆ ರಸದ ಒಳಗಡೆ ರಸಾಕಾರನಾಗಿ ಪರಮಾತ್ಮ ಚಿದಾನಂದಾತ್ಮಕನಾಗಿ ತನ್ನದೇ ರೂಪಗಳನ್ನ ತಾನು ಭೋಗ ಮಾಡ್ತಾನಂತೆ. ಚಿತ್ರಚುರ ಅಂತಂದ್ರೆ ಅದೇನೆ, ತನ್ನದೇ ಆದಂತಹ ರೂಪಗಳನ್ನ ತಾನು ಭುಂಜಿಸ್ತಾನಲ್ಲ. ಇದೇನೆ ಮುಖ್ಯವಾಗಿ ಈ ಅನುಸಂಧಾನಕ್ಕೆ, ಇದನ್ನ ನಾವು ಅನುಸಂಧಾನಕ್ಕೆ ತೆಗೆದುಕೊಂಡು ಬರಬೇಕು. ಭುಂಜಿಸುತ್ತಾನೆ ಹೊರತು ಪ್ರಾಕೃತವಾದಂತಹ ರಸಗಳನ್ನ ಯಾವತ್ತೂ ಕೂಡ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅನ್ನೋದನ್ನ ನಾವು ಇಲ್ಲಿ ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ.